ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ದಾಳವನ್ನ ಉರುಳಿಸಿಬಿಡ್ತಾ ಹಾಗಾದ್ರೆ ಲೋಕಸಭೆಯಲ್ಲಿ ದೋಸ್ತಿಗಳಿಗೆ ರಾಜ್ಯಸಭೆಯಲ್ಲೇ ಶಾಕ್ ಅನ್ನ ಕೊಡೋ ಮೂಲಕ ಪಾನ್ ಮೂವ್ ಮಾಡಿದ್ದಾರೆ, ಚೆಕ್ ಮೇಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ಕಾಲ್ಡ್ ಆಸ್ ಮಾಸ್ಟರ್ ಸ್ಟ್ರೋಕ್ ಅನ್ನೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಯಾಕೆ 5ನೇ ಅಭ್ಯರ್ಥಿಯನ್ನ ಇಟ್ಟಿದ್ದು? ಓಕೆ ಫೈನ್, ಡೀಟೇಲ್ಸ್ ಕೊಡ್ತಾರೆ ರವೀಶ್. ಕಾಂಗ್ರೆಸ್ನ ಟೆನ್ಷನ್ ಅಲ್ಲಿ ಇಡೋದಕ್ಕೆ ಅಂತ ಮೈತ್ರಿ ಅಭ್ಯರ್ಥಿಗಳನ್ನ ಕುಪೇಂದ್ರ ರೆಡ್ಡಿಯನ್ನ ಕಣಕ್ಕಿಳಿಸಿದ್ರು. ಬಟ್ ಇಲ್ಲಿ ನೋಡಿದ್ರೆ ಯಾರು ಪ್ರೆಡಿಕ್ಟ್ ಮಾಡಕ್ಕೆ ಆಗದೇ ಇರೋ ರೀತಿಯಲ್ಲಿ ಶಾಕ್ ಅನ್ನ ಮೈತ್ರಿ ನಾಯಕರಿಗೆ ಕಾಂಗ್ರೆಸ್ ನಾಯಕರು ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಸರ್ಟನ್ಲಿ ಅ ಮಾಸ್ಟರ್ ಸ್ಟ್ರೋಕ್. ಮಮತಾ, ಖಂಡಿತವಾಗಿ ಕೂಡ ಯಾರನ್ನ ಅಗ್ನಿ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು, ಇವತ್ತು ಅವರೇ ಅಗ್ನಿ ಪರೀಕ್ಷೆಯಲ್ಲಿ ನಿಂತಂತೆ ಕಾಣ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಸಕ್ಸಸ್ ಆಗಿದ್ದು ಎಲ್ಲೋ ಒಂದ್ ಕಡೆ ಸೋತು ಗೆದ್ದಂತವರು ಜೆಡಿಎಸ್ನವರು. ಅಂದ್ರೆ ನಮ್ಮ ಶಾಸಕರು ನಾವು ಒಗ್ಗಟ್ಟಾಗಿದ್ದೇವೆ ಅನ್ನೋ ಪ್ರದರ್ಶನವನ್ನ ಮಾಡೋದ್ರ ಮೂಲಕ ಗೆದ್ದಿದ್ದಾರೆ. ಚುನಾವಣೆಯಲ್ಲಿ ಅವರು ಸೋಲನ್ನು ಒಪ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಆ ಒಂದು ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದಂತ ಸಂದರ್ಭದಲ್ಲಿ ಈಗ ಅವರದೇ ಪಕ್ಷದ ಇಬ್ಬರು ಶಾಸಕರು ಎಲ್ಲೋ ಒಂದ್ ಕಡೆ ಒಂದು ಕಾಲನ್ನು ಹೊರಗಡೆ ಇಟ್ಟಿದ್ದಾರೆ. ಒಬ್ರು ಕ್ರಾಸ್ ಓಟ್ ಅನ್ನ ಮಾಡಿದ್ದಾರೆ, ಇನ್ನೊಬ್ರು ವೋಟ್ ಮಾಡೋದಕ್ಕೆ ಬಂದಿಲ್ಲ. ಹಾಗಾಗಿ ಇದು ಬಿಜೆಪಿಗೆ ದೊಡ್ಡ ಮಟ್ಟದ ಶಾಕ್ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಗೆದ್ದಿರ್ತಕ್ಕಂಥವ್ರು ಸ್ಟ್ರಾಟಜಿಗಳ ಮೇಲೆ ಸ್ಟ್ರಾಟಜಿಯನ್ನ ಮಾಡಿದಂಥವ್ರು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ಒಟ್ಟಾಗಿ ಒಂದು ಮತವನ್ನು ಕೂಡ ಬಿಡದೆ ಜನಾರ್ದನ್ ರೆಡ್ಡಿ ಅವರ ಓಟು ಕೂಡ ಬರಬೇಕು ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಿ ಆ ಒಂದು ಮತವನ್ನು ಸೆಳೆಯುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಹಾಗಾಗಿ 134 + 4 138 +2 ಅನ್ನೋ ಲೆಕ್ಕಾಚಾರದ ಆಧಾರದ ಮೇಲೆ ಹಾಕೊಂಡಿದ್ರು. ಹಾಗಾಗಿ ಈಗ 2 ಅಲ್ಲಿ 1 ಬಂದಿದೆ, ಇನ್ನೊಂದು ಬರಬೇಕಾಗಿದೆ. ಅದು ಕೂಡ ಬಂದಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಸಕ್ಸಸ್ ಆಗುವಂತದ್ದು ಕಾಂಗ್ರೆಸ್ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಈ ಮೂಲಕ ಲೋಕಸಭಾ ಚುನಾವಣೆಗೆ ಒಂದು ಸಂದೇಶವನ್ನ ರವಾನೆ ಮಾಡೋದು. ಯಾಕೆಂದ್ರೆ ಈಗಾಗಲೇ ಶಿಕ್ಷಕರ ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ, ಜೊತೆಗೆ ಇದರಲ್ಲೂ ಕೂಡ ಮೈತ್ರಿಯನ್ನ ಸೋಲಿಸಿದ್ದೀವಿ. ಹಾಗಾಗಿ 2 ಚುನಾವಣೆಗಳಲ್ಲಿ ಮೈತ್ರಿಯನ್ನ ಸೋಲಿಸಿದ್ದೀವಿ. ಹಾಗಾಗಿ 3ನೇ ಚುನಾವಣೆಯಲ್ಲೂ ಕೂಡ ನಾವು ಗೆಲ್ತೇವೆ ಅನ್ನೋ ಪ್ರಸ್ತಾಪವನ್ನು ಈಗಾಗಲೇ ಶುರು ಮಾಡಿದ್ದಾರೆ. ಹಾಗಾಗಿ ಆ ಸಂದೇಶದ ಜೊತೆಗೆ ಈಗಿರ್ತಕ್ಕಂಥ ಬಿಜೆಪಿ ಒಳಗಡೆನ ಗೊಂದಲಗಳನ್ನ ಇನ್ನಷ್ಟು ಹೆಚ್ಚಿಸೋದ್ರ ಜೊತೆಗೆ ಎಲ್ಲ ಒಂದ್ ಕಡೆ ತಾವು ಗೇನ್ ಮಾಡ್ಕೊಳ್ಳುವಂತ ಪ್ರಯತ್ನ ಏನ್ ಮಾಡಿತ್ತು ಕಾಂಗ್ರೆಸ್, ಅದರಲ್ಲಿ ಸಕ್ಸಸ್ ಆದಂತೆ ಕಾಣ್ತಾ ಇದೆ. ಹಾಗಾಗಿ ಪ್ರಾಥಮಿಕವಾಗಿ ಈಗ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಗೆಲುವು ಅಂತಾನೆ ಹೇಳ್ಬೋದಾಗಿದೆ. ಜೆಡಿಎಸ್ ಸೋತಿದ್ರು ಕೂಡ ನಾವು 19 ಜನ ಶಾಸಕರು ಕೂಡ ಒಗ್ಗಟ್ಟಾಗಿದ್ದೇವೆ ಅನ್ನೋ ಒಂದನ್ನ ಹೊರಗಡೆ ತೋರಿಸ್ತಾ ಇದ್ದಾರೆ. ಆದ್ರೆ ಸೋತಿದ್ದು ಮಾತ್ರ ಬಿಜೆಪಿ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಮಮತಾ.